ನಮಸ್ಕಾರ ಜಾಣರೇ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೋ ಡ್ರಾಮಾ ನೋ ಫೇಕ್ ಒನ್ಲಿ ರಿಯಾಲಿಟಿ ಅಂತ ಹೇಳ್ತಾ ಇವತ್ತಿನ ನ್ಯೂಸ್ ಯಾರ ಬಗ್ಗೆ ಮಾತಾಡೋಣಪ್ಪ ಅಂತ ಹೇಳಿದ್ರೆ ನಿಮ್ಮೆಲ್ಲರ ಗೆದ್ದ ರಾಮಯ್ಯ ಅಂತಾನೆ ಹೆಸರಾಗಿರ್ತಕ್ಕಂಥ ದಾಖಲೆ ರಾಮಯ್ಯನವರಾದಂಥ ಸಿದ್ದರಾಮಯ್ಯನವರ ಬಗ್ಗೆ ತಿಳಿದುಕೊಳ್ಳೋಣ. ಇವರು ಜನಿಸಿರ್ತಕ್ಕಂಥದ್ದು 1948 ಆಗಸ್ಟ್ 12ರಂದು. ಅದು ಎಲ್ಲಪ್ಪ ಅಂತ ಹೇಳಿದ್ರೆ ವರ್ತೂರ್ ಹೋಬಳಿಯಲ್ಲಿ ಇವರು ಜನಿಸ್ತಾರೆ. ಅದು ಎಲ್ಲಿ ಬರುತ್ತಪ್ಪ ಅಂತ ಹೇಳಿದ್ರೆ ಮೈಸೂರು ಜಿಲ್ಲೆಯಲ್ಲಿ ಬರುತ್ತೆ. ಇವ್ರ ತಂದೆ ಯಾರಪ್ಪ ಅಂತ ಹೇಳಿದ್ರೆ ಸಿದ್ದರಾಮೇಗೌಡ, ತಾಯಿ ಬಂದ್ಬಿಟ್ಟು ಬೋರಮ್ಮನವರು. ಇವರು ಶಿಕ್ಷಣವನ್ನ ಎಲ್ಲಿ ಪಡ್ಕೊಂಡ್ರಪ್ಪ ಅಂತ ಹೇಳಿದ್ರೆ ಮೈಸೂರಿನ ಮಹಾರಾಣಿ ಕಾಲೇಜ್ನಲ್ಲಿ ಶಿಕ್ಷಣವನ್ನ ಪಡೆದುಕೊಳ್ತಾರೆ. ಇವರು LLB ಕೂಡ ಮಾಡ್ತಾರೆ. ಅದು ಎಲ್ಲಪ್ಪ ಅಂತ ಹೇಳಿದ್ರೆ ಮೈಸೂರು ವಿಶ್ವವಿದ್ಯಾಲಯದಿಂದ LLB ಕೂಡ ಮಾಡ್ತಾರೆ. ವಕೀಲರಾಗಿ ಕೂಡ ಇವರ ವೃತ್ತಿಯನ್ನ ಆರಂಭ ಮಾಡ್ತಾರೆ. ಇವರು ರಾಜಕೀಯ ಪ್ರವೇಶ ಮಾಡಿದ್ದು ಹೇಗಪ್ಪ ಅಂತ ಹೇಳಿದ್ರೆ ರಾಮಕೃಷ್ಣ ಹೆಗಡೆ ಅವರ ಪ್ರೇರಣೆಯಿಂದ ರಾಜಕೀಯಕ್ಕೆ ಪ್ರವೇಶ ಮಾಡ್ತಾರೆ. ಇವರು ರಾಜಕೀಯಕ್ಕೆ ಬಂದಿದ್ದು ಯಾವ ಪಕ್ಷದಿಂದ ಅಂತ ಹೇಳಿದ್ರೆ ಜನತಾ ಪಕ್ಷದಿಂದ ಇವರು ರಾಜಕೀಯ ಜೀವನವನ್ನ ಆರಂಭ ಮಾಡ್ತಾರೆ. ಇವರು 1983ರಲ್ಲಿ ಮೊದಲ ಬಾರಿ ಶಾಸಕರಾಗಿ ಆಯ್ಕೆ ಆಗ್ತಾರೆ. ಇವರು ಯಾವ್ಯಾವ ಪಕ್ಷ ಬದಲಾವಣೆ ಮಾಡಿದ್ರಪ್ಪ ಅಂತ ಹೇಳಿದ್ರೆ ಜನತಾ ಪಕ್ಷದಿಂದ ಜನತಾ ದಳಕ್ಕೆ ಬಂದ್ರು, ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಸೇರ್ಕೊಂಡ್ರು ಅಂತಾನೆ ಹೇಳ್ಬೋದಾಗಿದೆ. 2006ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇವರು ಸಂಪೂರ್ಣವಾಗಿ ಸೇರ್ಪಡೆಗೊಳ್ತಾರೆ. ಇವರು ಯಾವ್ಯಾವ ಹುದ್ದೆಯನ್ನ ಅಲಂಕರಿಸಿದ್ರಪ್ಪ ಅಂತ ಹೇಳಿದ್ರೆ ಉಪಮುಖ್ಯಮಂತ್ರಿಯಾಗಿ 1996ರಲ್ಲಿ ಆಯ್ಕೆಯಾಗಿರ್ತಾರೆ. ಹಣಕಾಸು ಸಚಿವರಾಗಿ ಹಲವು ಬಾರಿ ಆಯ್ಕೆಯಾಗಿರ್ತಾರೆ. ಹಾಗೂ ಕರ್ನಾಟಕದ 22ನೇ ಮುಖ್ಯಮಂತ್ರಿಯಾಗಿ 2013ರಿಂದ 2018ರವರೆಗೆ ಆಯ್ಕೆಯಾಗಿರ್ತಾರೆ ಅಂತಾನೆ ಹೇಳ್ಬೋದಾಗಿದೆ. ಇವರು 2023ರಿಂದ ಇಲ್ಲಿಯ ತನಕ ಅಂದ್ರೆ 2026ವರೆಗೂ ಕೂಡ ಮುಖ್ಯಮಂತ್ರಿ ಆಗಿದ್ರು. ಇದು ಹೀಗೆ ಮುಂದುವರೆದಿದೆ. ಇವರು ಕೊಟ್ಟಿರ್ತಕ್ಕಂಥ ಯೋಜನೆಗಳು ಯಾವಪ್ಪ ಅಂತ ಹೇಳಿದ್ರೆ ಅನ್ನಭಾಗ್ಯ ಯೋಜನೆ, ಅಂದ್ರೆ ಯಾರು ಕೂಡ ಹಸುವಿನಿಂದ ಸಾಯಬಾರದು ಅಂತ ಮಾಡಿದ್ದು. ಕ್ಷೀರಭಾಗ್ಯ, ವಿದ್ಯಾಶ್ರೀ ವಿದ್ಯಾರ್ಥಿಗಳಿಗಾಗಿ ಇಂದಿರಾ ಕ್ಯಾಂಟೀನ್, ಹಸಿವಿನ ನೀಗಿಸಲು ಶುಚಿ ಭಾರತ ಯೋಜನೆಗಳಲ್ಲಿ ರಾಜ್ಯ ಮಟ್ಟದ ಅನುಷ್ಠಾನವನ್ನ ಮಾಡಿದ್ರು ಅಂತಾನೆ ಹೇಳ್ಬೋದಾಗಿದೆ. ಇವರು ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಟ್ರು ಹಾಗೂ ಹಿಂದುಳಿದ ವರ್ಗದ ಅಭಿವೃದ್ಧಿಯಾಗಿ ಶ್ರಮಿಸಿದ್ರು ಅಂತಾನೆ ಹೇಳ್ಬೋದಾಗಿದೆ. ಇವರ ಒಂದು ಜೀವನ ನಿಮಗೆ ಇಷ್ಟ ಆಗಿತ್ತು ಅಂತಾನೆ ನಾನು ಭಾವಿಸ್ತೀನಿ. ನೋ ಡ್ರಾಮಾ ನೋ ಫೇಕ್ ಒನ್ಲಿ ರಿಯಾಲಿಟಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇದ್ರೆ ನಾವು ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡಲಿಕ್ಕೆ